ಆಯಿತು ಸ್ವಾಮೀಜಿ. ನೀವು ಊರಿಗೆ ಬರೋ ದಿನ ನಾನು ಏರ್ಪೋರ್ಟಿಗೆ ಬರ್ತೀನಿ ಸ್ವಾಮೀಜಿ. ಆಯಿತು. ನಮಸ್ತೆ ಸ್ವಾಮೀಜಿ. ಹಾಂ. ಏನಂತ್ರಿ? ಅದೇ ನಮ್ಮ ಧವಳಗಿರಿ ಗುರುಗಳು ಕಡೆ ಗುರುವಾರ ವಾಪಸ್ ಬರ್ತಾರಂತೆ ಸರ್. ಕರ್ನಾಟಕದ ವಿಚಾರ ಏನೋ ಹೇಳ್ತಾ ಇದ್ರು. ಅದೇ ಅವರಲ್ಲಿ ಗ್ರ್ಯಾಂಡ್ ಕ್ಯಾನಿಯನ್ ನೋಡೋಕೆ ಹೋಗಿದ್ರಂತೆ. ಗ್ರ್ಯಾಂಡ್ ಕ್ಯಾನಿಯನ್ ನೋಡೋಕ್ಕೆ ಹೀಗೆ ಕೆಳಗೆ ಬಗ್ಗಿ ನೋಡ್ತಾ ಇದ್ರಂತೆ. ಆಗ ನಿಮ್ಮ ಕನ್ನಡಕ ಬಿದ್ದೋಯ್ತಂತೆ ಪ್ರಪಾತಕ್ಕೆ. ಅದು ತಿರ್ಗಾ ಸಿಗಲ್ಲ, ಪರವಾಗಿಲ್ವಾ ಅಂತ ಕೇಳಿದರು. ಪರವಾಗಿಲ್ಲ ಬಿಡಿ ಸ್ವಾಮೀಜಿ, CSP ಅವರು ಅದನ್ನು ತಿಪ್ಪೆಗೆ ಎಸಿಬೇಕು ಅಂತಾನೆ ಇದ್ರು ಅಂತ ನಾನು ಹೇಳಿದೆ ಸರ್. ಒಂದು ರೀತಿಯಲ್ಲಿ ಒಳ್ಳೇದಾಯಿತು ಬಿಡಿ ಸರ್. ನಿಮ್ಮ ಕಡೆಯಿಂದ ಗುರು ಕಾಣಿಕೆ ಥರ ಅವ್ರಿಗೆ ಸೇರ್ತು. ನಿಮ್ಮ ಲೆಕ್ಕಕ್ಕೆ ಪುಣ್ಯ ಬರುತ್ತೆ ಸರ್. ನಿಮ್ಮನ್ನು ಡಿಸ್ಮಿಸ್ ಮಾಡೋವರೆಗೂ ಶಾಂತಿ ಇರಲ್ಲ ರೀ ಆಫೀಸಲ್ಲಿ. ಎಷ್ಟು ಅನಾಹುತಗಳು ಮಾಡ್ತೀರಿ. ಪರವಾಗಿಲ್ಲ ಅಂತ ಹೇಳಿದ್ರೆ ಅಲ್ಲ ರೀ, ನಾನು ಕೋಪದಲ್ಲಿ ತಿಪ್ಪೆಗೆ ಎಸಿ ಅಂತ ಹೇಳಿದ್ರೆ 12,000 ರೂಪಾಯಿ ಕನ್ನಡ. ಅದನ್ನು ವಾಡಕರ ಅಂಗಡಿ ಕೊಟ್ಟು ರಿಪೇರಿ ಮಾಡ್ಸೋಕೆ ಆಗ್ತಿರ್ಲಿಲ್ವಾ? 10 ರೂಪಾಯಿ ಕೊಟ್ಟು ಅದನ್ನು ತಿಪ್ಪೆಗೆ ಎಸಿರಿ ಅಂತ ನಾನು ಹೇಳಿದೆ ಅಂತ ಹೇಳ್ಬಿಟ್ಟು ಹೋದ್ರೆ ಹೋಗ್ಲಿ ಬಿಡಿ ಅಂತ ದಾನ ಕೊಡ್ತಾ ಇದ್ದೀರಾ. ಏನ್ರಿ ನಿಮ್ಗೆ ಆಗಿರೋದು? ನಾನು ಏನು ಅನ್ಕೊಂಡಿದ್ದೀರಿ ನೀವು? ನೋಡ್ರಿ, ಎಲ್ಲರೂ ಹೇಳ್ತಾ ಇದ್ದಾರೆ ನಿಮ್ಮನ್ನು ಡಿಸ್ಮಿಸ್ ಮಾಡಬೇಕು, ತುಂಬ ಅನಾಹುತಗಳು ಜಾಸ್ತಿ ಆಯಿತು ನಿಮ್ದು ಅಂತ.